ಲಾಸ್ಟಲ್ಲಿ ರಾಮ ಬಿಲ್ಲುನ ತೆಗೆದುಬಿಟ್ಟು ಹಿಂಗೆ ಎತ್ತುತ್ತಾನಂತೆ. ಅವಾಗ ಈ ಎಡಗೈ ಬಲಗೈ ಹತ್ರ ಮಾತಾಡತ್ತಂತ. ಏನು ಅಂತಂದ್ರೆ ಎಡಗೈ ಹೇಳತ್ತಂತೆ, ನೋಡು ಎಲ್ಲಾ ಕೆಲಸಕ್ಕೂ ನೀನು ಹೋಗ್ಬೇಕಾದ್ರೆ ಬಲಗೈ ನೀನ್ ಮುಂದೆ ಬರ್ತೀಯಾ, ನನ್ನನ್ನು ಯಾವಾಗ್ಲೂ ಹಿಂದೆ ಇರುತ್ತೆ ಆಯ್ತಾ. ಆದ್ರೆ ಇವತ್ತು ಯುದ್ಧ ಆಗ್ತಿರ್ಬೇಕಾದ್ರೆ ನೋಡು ನೀನ್ ಹಿಂದೆ ಇದೆಯಾ, ನಾನ್ ಮುಂದೆ ಇದ್ದೀನಿ ಅಂತ ಹೇಳುತ್ತೆ. ಅವಾಗ ಆ ಬಲಗೈ ಏನ್ ಹೇಳತ್ತಂತೆ, ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ, ನೀನು ಗೊತ್ತಿಲ್ಲ, ನಾನು ಇವತ್ತು ಹಿಂದೆ ಬಂದಿರೋದು ರಾಮನ ಕಿವಿ ಹತ್ರ ಬಂದು ಏನ್ ಹೇಳ್ತಿದ್ದೀನಿ ಅಂದ್ರೆ, ಅಲ್ಲಿ ನಿಂತಿರೋದು ರಾವಣನಿಗೆ 10 ತಲೆಗಳಿದೆ. ಸೊ ನಾನು ಒಂದು ಬಿಡ್ಬೇಕಾ ಅಥವಾ 10 ಬಿಡ್ಬೇಕಾ ಅಂತ ನಾನು ಕಿವಿ ಹತ್ರ ಬಂದು ಹೇಳ್ತಾ ಇದ್ದೀನಿ. ಸೊ ಅಲ್ಲೂ ಕೂಡ ನಿನಗಿನ್ನ ಮುಂದೆನೆ ನಾನು ಯೋಚನೆ ಮಾಡ್ತಾ ಬಂದಿದ್ದೀನಿ ಅಂತ ಈ ಸೇಸ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ವಾವ್. ಅಂದ್ರೆ ರಾಮ ಅನ್ನೋ ಒಂದು ವ್ಯಕ್ತಿಗೆ ಆ ಒಂದು ಕೈಗಳು ಕೂಡ ಹೇಗೆ ಮಾತುಕತೆ ಮಾಡುತ್ತೆ, ಹೌ ಪ್ರೊಟೆಕ್ಟ್ ದೇ ರಾಮ ಅನ್ನೋದಕ್ಕೆ ಅಂತ ಅನ್ನೋದಕ್ಕೆ ಎಷ್ಟು ಬ್ಯೂಟಿಫುಲಿ ಐ ಫೆಲ್ಟ್ ಲೈಕ್ ರಾಮ ನಾಮ ತುದಿ ಮನ ರಾಮ ನಾಮ ತುದಿ ಮನ ಕ್ಷೇಮ ಮುರವೆ ನೀರಿನ ಮೇ ಸೀತಾ ರಾಮ ನಾಮ துதி மனமே. வாதனைகள் பல சோதனைகள் யாவுமே நாதனை நினைந்திட நாடுமோ ரகுநாதனை நினைந்திட நாடுமோ சீதா